ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಂಬಿಕೆ ಪಡೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಪನಂಬಿಕೆಯಂತ ಅಪಾಯಕಾರಿ ಜೊತೆಗಾರನಿಲ್ಲ. ಒಂದು ಸರಿ ನಮ್ಗೇನಾದ್ರೂ ಯಾರ ಮೇಲಾದ್ರೂ ಅಪನಂಬಿಕೆ ಬಂದ್ಬಿಟ್ರೆ ಅದು ಯಾವತ್ತಿಗೂ ಹೋಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ ಎಂದಿನಂತೆ. ಗುರುಜಿ, ಇವತ್ತು ಬುಧವಾರ, ಯಾವ ಸ್ಥಿರ ವಿಶೇಷ ಮಾಹಿತಿಯನ್ನ ಬಂದಿದ್ದೀರಾ ನಮ್ಗಾಗಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿದಿನ ಅಂತೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥ ವಿಚಾರ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತ ಪ್ರಿಯರೇ ವಾಸವಾಗಿರ್ತಕ್ಕಂಥ ವಿಚಾರ. ಎಲ್ಲರೂ ಶಾಸ್ತ್ರ ಸಂಪ್ರದಾಯವನ್ನು ಕಲಿತಕ್ಕಂಥ ಅವಕಾಶಗಳಿಗೆ ವಿಚಾರ. ಇಂಥ ಒಂದು ದೈವ ಸಾನ್ನಿಧ್ಯ ತಮ್ಮೆಲ್ಲರಿಗೂ ಆಗು ಹೋಗುಗಳ ಜೀವನಗಳ ಕಷ್ಟಗಳನ್ನು ಪರಿಹಾರವನ್ನು ನೀವೇ ಸ್ವತಃ ಮಾಡಿಕೊಳ್ಳೋ ಸದಾವಕಾಶವೇ ಈ ಒಂದು ವಿಷ್ಣು ಸಹಸ್ರನಾಮದ ಪರಿಹಾರ. ಇವತ್ತಿನ ದಿವಸದಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮಹಾವಿಷ್ಣು ಹೇಗೆ ಅಂತ ಎಲ್ಲ ಹೇಳ್ತಾ ಹೋಗೋದೇ ಈ ಒಂದು ಬುಧವಾರದ ವಿಶೇಷತೆ. ಈ ಒಂದು ಬುಧವಾರದಲ್ಲಿ ನೀವು ಜೀವನದಲ್ಲಿ ಆಟ ಆಡಿರ್ತಕ್ಕಂಥ ವಿಚಾರಗಳಲ್ಲಿ ಎಷ್ಟೋ ರೀತಿಯಾದ ಆಟಗಳನ್ನು ಭಗವಂತ ಆಡಿಸಿದ್ದಾನೆ. ಕಷ್ಟ ಸುಖಗಳ ಆಟವನ್ನು ಆಡಿಸಿದ್ದಾನೆ. ಎಷ್ಟೋ ಜನಕ್ಕೆ ಸಂತಾನ ಇಲ್ಲದಿದ್ದಾಗ ಆ ಸಂತಾನ ಅಭಿರುಚಿಯನ್ನು ಹೇಗಪ್ಪ ಗೈಸ್ಕೊಳ್ಳೋದು, ಪರಮಾತ್ಮ ಭಗವಂತ ಅಂಥೇಳಿ ಆ ಜೀವನವನ್ನು ಚಕ್ರವನ್ನು ಕಾಲಚಕ್ರವನ್ನು ಹುಡುಕೊಂತ ಹೋಗಿದ್ದಾರೆ. ಎಷ್ಟೋ ಜನ ಅಂದರೆ 1 ವರ್ಷ 2 ವರ್ಷ 3 ವರ್ಷ ಸಂತತಿ ಅಭಿವೃದ್ಧಿ ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಫಲಾಫಲ, ಆ ಕರ್ಮಫಲ ಪೂರ್ಣ ಫಲ ಸಿಕ್ಕಿದ್ರೆ ಮಾತ್ರ ಸಾಧ್ಯತೆ. ಕಾಯ ವಾಚ ಮನಸ್ಸ ನಿಮಗೆ ಗಂಡ ಹೆಂಡತಿ ಇಬ್ಬರಿಗೂ ಪೂರ್ವ ಜನ್ಮದ ಸುಕೃತ ಇರಬೇಕು. ಮುಂದಿನ ಜನ್ಮದ ಫಲಾಫಲಗಳು ಬೇಕೇ ಬೇಕು. ಇವತ್ತಿನ ವಿಶೇಷತೆ ನಮ್ಮಲ್ಲಿ ವೈಕುಂಠ ಚತುರ್ದಶಿ ಅಂತೀವಿ. ಈ ಒಂದು ವೈಕುಂಠ ಚತುರ್ದಶಿ ಈ ಬುಧವಾರದಂದು ಸಾಕ್ಷಾತ್ ಶ್ರೀಮನ್ನಾರಾಯಣ ಚತುರ್ದಶಿ ಎಂದು ವೈಕುಂಠ ಏಕಾದಶಿ ಉಪವಾಸ ಮಾಡ್ತೀವಿ. ಚತುರ್ದಶಿಯಲ್ಲಿ ಶ್ರೀಮನ್ನಾರಾಯಣ 4 ವೇದಗಳಿಗೆ ಉಪಚಾರವನ್ನು ಹೇಳ್ತಕ್ಕಂಥ ವಿಚಾರ. ಜಗತ್ತಲ್ಲಿ ಎಲ್ಲ ದೇವಾನುದೇವತೆಗಳನ್ನ ಕರೆದು ಕೂಡಿಸಿ ಮಾತಾಡ್ತಕ್ಕಂಥ ವಿಚಾರ ಆ ವೈಕುಂಠಕ್ಕೆ. ಇಂಥ ಒಂದು ವೈಕುಂಠದ ನಿವಾಸ ಶ್ರೀನಿವಾಸ ಅವನೇ ಸ್ವತಃ ನಾರಾಯಣ ಅಂತ ಹೇಳಿ ಬರ್ತಕ್ಕಂಥ ನಾರದ ಮಹಾಮುನಿಗಳ ಮುಖಾಂತರವಾಗಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂದಾಗ ಎದ್ದು ನಿಂತ್ಕೊಂತಕ್ಕ ವಿಚಾರ. ನಾರಾಯಣ ಎದ್ದೇಳಪ್ಪ, ಸಾಕು ಮಲಗಿದ್ದಿದ್ದೇಳು. ಚೌತಿ ಚಂದ್ರನ ಎಷ್ಟು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಕೊಡ್ತಾನೋ ಮಹಾಗಣಪತಿ, ಚತುರ್ದಶಿ ಎಂದು ನಿನ್ನ ಶ್ರೇಷ್ಠತೆ ಬುಧವಾರ ಬಿದ್ದರೆ ಅಂತ. ಅದಕ್ಕೆ ಬುಧವಾರ ಏನಾದರೂ ಚತುರ್ದಶಿ ಬಿದ್ದರೆ ಸರ್ವ ಕೈಂಕರ್ಯಗಳು, ನಮ್ಮಲ್ಲಿರ್ತಕ್ಕಂಥ ದೇವಾನುದೇವತೆಗಳು, 4 ದಿಕ್ಕಲ್ಲಿರ್ತಕ್ಕಂಥ ದಾರಿದ್ರ್ಯಗಳು ಎಲ್ಲವೂ ತೊರೆದು ಹೋಗುತ್ತಂತೆ. ಇದು ನಿಜವಾದ ಶಾಸ್ತ್ರ ಸಂಪ್ರದಾಯ. ಇಂಥ ಒಂದು ಸಂಪ್ರದಾಯದಲ್ಲಿ ಭೂಲೋಕದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವತ್ತೇ ಸಾಕ್ಷಾತ್ ಸೂರ್ಯನಾರಾಯಣನು ಏನು ಮಾಡ್ತಾನೆ, ಆ ಅರ್ಥ ಅಂತಕ್ಕಂಥದ್ದು ಭೂಮಿ ಇದೆಯಲ್ಲ, ಒಳಭಾಗದಲ್ಲಿ ಗರ್ಭಶೇಷವನ್ನು ನೋಡ್ತಾನಂತೆ. ಗರ್ಭಶೇಷವನ್ನು ನೋಡ್ತಾನೆ ಅಂದರೆ ಎಷ್ಟು ವಿಶೇಷವಾಗಿ ನೋಡ್ತಾನೆ ಅಂದರೆ ಅವನಲ್ಲಿರ್ತಕ್ಕಂಥ ಕಣ್ಣು ಕಣ್ಣು ಕುಕ್ಕತ್ತೆ ಅನ್ನಲ್ವ, ಆ ರೀತಿಯಾದ ಬಿಸಿಲು ವಾತಾವರಣನ ಇವತ್ತಿಂದ ಕಾಲ್ಪನಿಕ ಲೋಕದಲ್ಲಿ ನೀವು ಹೋಗಬೇಕು. ಜೀವನದಲ್ಲಿ ಅಗ್ನಿಜ್ವಾಲೆಯ ಮೇಲೆ ನಾವು ನಿಂತಿದ್ದೀವಿ ಅನ್ನೋದನ್ನು ಮರಿಬಾರ್ದು. ಜ್ವಾಲಾಮುಖಿ ಭೂಮಿ ಒಳಗಿರೂ ಸಹ ನೋಡಿ ಅದ್ರ ಮೇಲೆ ನೀರಿದೆ. ನೀರನ್ನು ಅಗಿತಾ ಇದ್ಬೇಕಾದ್ರೆ ನೀರು ಒಳಗೆ ಇನ್ನಷ್ಟು ಹೋದರೆ ಅಳಗೆ ಅಗ್ನಿಜ್ವಾಲೆ. ಅಂಥ ಒಂದು ಅಗ್ನಿಜ್ವಾಲೆಯಲ್ಲಿ ನೀವೆಲ್ಲ ಸಿಲುಕಿರ್ತಕ್ಕಂಥ ಈ ಪಂಚಭೂತಗಳ ಮಧ್ಯದಲ್ಲಿ ಕಾಪಾಡ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಶ್ರೀಮನ್ನಾರಾಯಣ. ಅದಕ್ಕೆ ಚತುರ್ದಶಿ ಅಂತಕ್ಕಂಥವನು 4 ವಿಧವಾದ ಫಲಗಳನ್ನು ಕೊಡ್ತಾನೆ. ಶಂಕು, ಚಕ್ರ, ಗದ, ಪದ್ಮ. ಇದಕ್ಕೆ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ನಾಮಾಂಕಿತ. ಶಂಕು ಅಂತಕ್ಕಂಥದ್ದು ಸಾಕ್ಷಾತ್ ಅನುಗ್ರಹ, ಶತ್ರುಘ್ನ ಸ್ವರೂಪ ಅನುಗ್ರಹತೆ. ಲಕ್ಷ್ಮಣ ಅನುಗ್ರಹದಲ್ಲಿ ಇರತಕ್ಕ ಆದಿಶೇಷನು, ತದನಂತರ ಚಕ್ರದಲ್ಲಿ ಭರತ. ಈ ರೀತಿಯಾಗಿ 4 ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣಶೇಷ. ಗದವನ್ನು ಯಾರಿಗೆ ಕೊಟ್ಟ ಅಂದರೆ ರಾಮಾಯಣ ಕಾಲದಲ್ಲಿ ಗದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ಯಾರೂ ಅಲ್ಲ, ದಶರಥ ಮಹಾರಾಜನಿಗೆ. ಆ ಕಮಲದ ಹೂವು ಎತ್ಕೊಳ್ತಕ್ಕಂಥದ್ದು ಜನಕ ಮಹಾರಾಜನಿಗೆ. ಆ ಜನಕನೇ ಸೀತಾಮ್ಮನವ್ರನ್ನ ಹುಡುಕಿರ್ತಕ್ಕಂಥ ಅವಕಾಶ. ಇವರಿಬ್ಬರು ಕಮಲದ ಹೂವು ತಂದೆ ತಾಯಿಗಳಾಗಿರ್ತಕ್ಕಂಥ ಅವಕಾಶವನ್ನು ಹೊಂದಿರತಕ್ಕಂಥದ್ದು ಗದೆಯ ಪದ್ಮ. ಶಂಕುಚಕ್ರ ಇಬ್ಬರು ಅಣ್ಣ ತಮ್ಮಂದರಾಗಿರ್ತಾರೆ. ಮೊದಲು ಶ್ರೇಷ್ಠವಾದ ತಮ್ಮನಾಗಿರ್ತಕ್ಕಂಥವನು ಆದಿಶೇಷ. ಇಂಥ ಒಂದು ಚೌಕ ಬ್ರಹ್ಮನಿಗೆ ಪರಿಪೂರ್ಣವಾಗಿ ಹೇಳ್ತಾನೆ,
ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸರಿ ಆಯಿತು, ಸುದರ್ಶನ ಚಕ್ರವನ್ನು ಉತ್ತರಾಭಿಮುಖಕ್ಕೆ ಇಟ್ಟುಬಿಡು ಅಂತ ಹೇಳ್ತಾನೆ. ಅದಕ್ಕೆ ಉತ್ತರದಲ್ಲಿ ಭರತ ಶತ್ರುಘ್ನ. ಅದಕ್ಕೆ ನೋಡಿ, ಇವತ್ತು ಭಾರತ ದೇಶವನ್ನು ಉತ್ತರಕ್ಕೆ ನೋಡ್ತೀವಿ, ಭರತ ರಾಜ ಅಂತಕ್ಕಂಥ ವಿಚಾರವನ್ನು ತಿಳ್ಕೊತೀವಿ. ಇಡೀ ಭಾರತ ದೇಶವನ್ನು ಭರತಖಂಡ ಅಂತ ಇವತ್ತು ಕರಿತೀವಿ. ಆ ಭಾರತ ದೇಶವನ್ನು ನೆನೆಸ್ಕೊಳ್ಳೋದು ಭರತನ ಮೊದಲಿಗೆ. ಸಂತೋಷ. ಅದಾದ ಮೇಲೆ ಶಂಕು. ಅದಕ್ಕೆ ಶಂಖ, ಚಕ್ರ, ಗದಾ, ಪದ್ಮ ಅಂತಕ್ಕಂಥ ವಿಚಾರ ಮೊದಲೇ ಶಂಕು. ಇಡೀ ಜಗತ್ತಲ್ಲಿ ಶಂಕು ಎಲ್ಲಿ ಸಿಗತ್ತೆ? ರಾಮೇಶ್ವರದಲ್ಲಿ, ಸಮುದ್ರದಲ್ಲಿ. ಅಂದರೆ ದೇವಿ ನಾಳಿಗೆಯಲ್ಲಿ ಆ ಶಂಕು ಒಳಭಾಗದಲ್ಲಿ ನೀರನ್ನು ಹೀಗೆ ಕುಡಿತಾ ಇದ್ದಾಳಂತೆ. ಆ ನೀರನ್ನು ಎತ್ತಿ ಕುಡಿತಾ ಇರೋದೇ ಪ್ರಕೃತಿಯ ಮಾತೆ. ನೀವು ಹೇಗೆ ನೋಡಬೇಕು ಅಂದರೆ, ಇಡೀ ಭಾರತ ದೇಶವನ್ನು ಆಕಾಶ ಮಾರ್ಗಕ್ಕೆ ಹೊರಟೋಗ್ಬೇಕು. ಮೇಲಿಂದ ಎಲ್ಲೋ ಸ್ಯಾಟಲೈಟಲ್ಲಿ ನೋಡ್ತಾ ಇದ್ದಿದ್ದ ಹಾಗೆ. ಆ ಕಾಲ್ಪನಿಕ ಜಗತ್ತಿಗೆ ನೀವು ಹೋಗಬೇಕಾದ್ರೆ ಎಲ್ಲಿ ಅಂದರೆ, ಇತ್ತೀಚೆಗಿರೋ ಮಕ್ಕಳನ್ನ ಕಂಪ್ಯೂಟರ್ ಆನ್ ಮಾಡ್ರಯ್ಯ ನೋಡ್ಬೋದು ಅಂತಾರೆ. ಸರಿ ಆಯಿತು, ಆ ಕಂಪ್ಯೂಟ್ರಲ್ಲಿ ನೋಡ್ತಾ ಬಂದರೆ ನಾಲಿಗೆ ಚಾಚಿದ ಹಾಗೆ ಆ ಭೂಮಿಯನ್ನು ಸರಿಯಾಗಿ ನೋಡ್ಬೇಕು. ನೀವು ಗಮನಿಸಬೇಕು, ನೀರನ್ನು ಹೀಗೆ ಎತ್ತಿದಾಗ ಆ ಭೂಮಿ ಮೇಲ್ಬಂಡ್ಲ ಇದೆಯಲ್ಲ, ಆ ಇಂಡೋನೇಷ್ಯಾದಿಂದ ಆಚೆ ಭಾಗಕ್ಕೆಲ್ಲ ನೋಡ್ಬೋದು. ಮಧ್ಯದಲ್ಲಿ ಲಂಕ ಇರುತ್ತೆ. ಆ ಎತ್ತಿದಾಗ ಹೆಬ್ಬೆಟ್ಟನ್ನು ಹೀಗೆ ನೋಡಿದಾಗ ಏನೋ ನೀರನ್ನು ತಾನೇ ಸ್ವತಃ ಕುಡಿತಾ ಇದ್ದಾಳೇನೋ ಅಂತ. ಆ ಜಗನ್ಮಾತೆಯ ನಾಲಿಗೆ ಆಗಿದೆ ಆ ಶಂಕು. ಅದಕ್ಕೋಸ್ಕರ ಆ ಶಂಕುವನ್ನು ಅವನೇನು ಮಾಡ್ತಾನೆ? ದಕ್ಷಿಣಕ್ಕೆ ಇಡ್ತಾನೆ. ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ. ಋಣವನ್ನು ತೀರಿಸ್ತಕ್ಕಂಥವನು. ಅದಕ್ಕೆ ಋಣ, ಭೂಮಿ ಋಣ, ಹೆಣ್ಣಿನ ಋಣ ಅಂತ ಹೇಳ್ತಾರೆ, ಮಣ್ಣಿನ ಋಣ ಅಂತಾರೆ. ಧನಪ್ರಾಪ್ತಿಯನ್ನು ಇರ್ತಕ್ಕಂಥ ಕರ್ಮದ ಋಣ. ನಾವು ನೀವು ಈ ಚತುರ್ದಶಿಯಂದು ಶ್ರೀಮನ್ನಾರಾಯಣ ಬುಧವಾರ ನೆನೆಸ್ಕೊಂಡಾಗ ಶಾಶ್ವತ ಬ್ರಹ್ಮಲೋಕವನ್ನು ನಾವು ಲಭಿಸತ್ತಂತೆ. ಬ್ರಹ್ಮಲೋಕ ಅಂದ್ರೇನೋ? ವಿಧಿಯನ್ನು ನಾವು ಮಾಡ್ಕೊಡೆ ಅಂದಲ್ವ? ಹಾಗೆ ಆ ಬ್ರಹ್ಮಲೋಕ ಲಭಿಸಿದ್ರೆ ಎಷ್ಟೋ ಶ್ರೇಷ್ಠದಂತೆ. ಸರಿ ಆಯಿತು, ವೈಕುಂಠ ಲಭಿಸುತ್ತಾ ಅಂದರೆ, ವೈಕುಂಠ ಏಕಾದಶಿ ಕೆಲವರೆಲ್ಲ ಬಾಗಿಲು ತೆಗೆದ್ರೆ ವೈಕುಂಠ ದ್ವಾರಕ್ಕೆ ಹೊರಟೋಗ್ತೀವಲ್ಲ, ಇವತ್ತು ಹೊರಟೋಗಿ ಬಾಗಿಲು ತೆಗೆದ ತಕ್ಷಣ ವೈಕುಂಠ ಗ್ಯಾರಂಟಿ, ಎಲ್ಲರೂ ಸ್ವರ್ಗದ ಬಾಗಿಲು ಹೋಗಿ ಬಂದ್ರೆ ಅಂತಾರೆ. ಏನು ಪೆದ್ದುಗಳು ಅಂದರೆ, ನಿಮ್ಮ ಕರ್ಮಕ್ಕೆ ಬಾಗಿಲು ತೆಗೆದ ತಕ್ಷಣ ಒಳಗೆ ಹೋಗಿ ಬಂದುಬಿಟ್ರೆ ನೀವೆಲ್ಲ ವೈಕುಂಠ ಬಾಗಿಲು ತೆಗೆದುಬಿಟ್ಟಿದ್ರೆ ಪ್ರತಿಯೊಬ್ಬನಿಗೂ ದಿನ ಹೋಗಿ ಬರೋರು. ಸರಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಬಿಡಿ ಒಂದು ಉತ್ತರದಲ್ಲಿ ಬಾಗಿಲು, ಫಸ್ಟ್ ಕ್ಲಾಸಾಗಿ ದಿನ ಹೋಗಿ ಬಂದ್ಬಿಡೋಗೆ ಅಂತ. ನೋಡಿ, ಜನ್ಮ ಜನ್ಮದಲ್ಲಿರಬೇಕು ಆ ಕರ್ಮ ಫಲ. ಏನು ಅಂದರೆ, ಪ್ರತಿಯೊಬ್ಬನಿಗೂ ಅಟ್ಲೀಸ್ಟ್ ಆವತ್ತಿನ ಹೋದಾಗ ಶ್ರೀಮನ್ನಾರಾಯಣ ಈ ಒಂದು ಬಾಗಲ್ ನಾನು ಕಾಲ್ಪನಿಕ ಜಗತ್ತಲ್ಲಿ ಇಟ್ಕೊಂಡಿದ್ದೀನಿ, ಆದರೆ ನಿಜವಾಗ್ಲೂ ಆ ಸ್ವರ್ಗದ ಬಾಗಲನ್ನ ತೆಗೆಸ್ಕೊಟ್ರೆ ಎಷ್ಟೋ ಧನ್ಯ. ಅಂದರೆ ನೀವು ಒಂದು ಸಲ ಆ ಸ್ವರ್ಗದ ಬಾಗಲಲ್ಲಿ ಹೋಗಿ ಬಂದಾಗ ಪಾಪ ಕರ್ಮಗಳು ಆವತ್ತೇ ನಿಲ್ಲಿಸ್ಬಿಡುತ್ತೆ. ಮಾಡ್ತಾ ಇರೋದನ್ನ ನೋಡಿಕೊಂಡು ಮತ್ತಷ್ಟು ಮಾಡಿದ್ರೆ ಪ್ರಯೋಜನ ಏನು ಬಂತು? ಅದಕ್ಕೆ ಪ್ರಯೋಜನವಿಲ್ಲದೆ ಇರತಕ್ಕಂಥ ಅವಕಾಶವನ್ನು ಕೊಡ್ತಕ್ಕ ಭಗವಂತ ವೈಕುಂಠ ಏಕಾದಶಿ. ಇನ್ನು ಅದಾದ ಮೇಲೆ ಶಿವರಾತ್ರಿ. ಅಂದರೆ ಏನು ಹೇಳ್ತಾನೆ? ಸಾಕ್ಷಾತ್ ಶಿವರಾತ್ರಿಯಲ್ಲಿ ಯಾರು ಪರಿಪೂರ್ಣವಾಗಿ ಪೂರ್ಣ ರಾತ್ರಿಯಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿ ಮಲಗದೆ ಇಡೀ ರಾತ್ರಿ ಶಿವ ಶಿವ ಹರ ಹರ ಬಂ ಬಂ ಭೋಲೆ ಅಂತ ಹೇಳಿ ಆ ಶಿವನ ಹೊಗಳ್ತಾನೋ, ಆವತ್ತು ಪೂರ್ತಿ ರಾತ್ರಿ ಏನೋದು ಇಡೀ ಜಗತ್ತಿಗೆ ವಾಪಸ್ ಬರದೇ ಇದ್ದ ಹಾಗೆ ಮೋಕ್ಷವನ್ನು ಕೊಡ್ತಾನೆ, ಕೈಲಾಸ ಮಾರ್ಗವನ್ನು ಸೇರ್ತಾನೆ. ಅದಕ್ಕೆ ನಾವು ಹೇಳ್ತೀವಿ ಬ್ರಹ್ಮಲೋಕ, ಲೋಕ, ಕೈಲಾಸ ಲೋಕ. ಅದಕ್ಕೆ ನಾವು ಇರ್ತಕ್ಕಂಥ ವಿಚಾರದಲ್ಲಿ ಈ ಚತುರ್ದಶಿನೇ ಬ್ರಹ್ಮಲೋಕಕ್ಕೆ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಬ್ರಹ್ಮಲೋಕವನ್ನು ಅಟ್ಲೀಸ್ಟ್ ಕಾಲಿಡ್ತೀವ ಅಂದರೆ ನೀನೆಲ್ಲೋ ಅಟ್ಲೀಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾನೆ, ನರಕ ಇಲ್ಲ ಅನ್ನೋ ಭಾವನೆ. ಇವತ್ತು ಏನೇನು ಮಾಡಬೇಕು, ನಿಮಗೆ ನರಕ ಅಟ್ಲೀಸ್ಟ್ ಬರದೇ ಇದ್ದ ಹಾಗೆ ಕಾಪಾಡ್ಕೊಳ್ಳೋಕ್ಕೆ ಇವತ್ತಿನ ದಿವಸ ಪ್ರಯೋಗ ಏನು ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ, ಕಾಯ್ತಾ ಕೂತ್ಕೊಳ್ಳಿ. ಆಮೇಲೆ ಪ್ರತಿಯೊಬ್ಬರು ವಿಷ್ಣು ಸಹಸ್ರನಾಮವನ್ನು ಯಾವ್ಯಾವ ಶ್ಲೋಕೆ, ಯಾವ್ಯಾವ ಪಾದ, ಯಾವ ಪಾದಕ್ಕೆ ವಿಶೇಷವಾಗಿ ಯಾವ ರಾಶಿ, ಅದನ್ನೆಲ್ಲ ನೀವು ಕಲ್ತ್ಕೋಬೇಕಾದ್ರೆ ಬರೀಬೇಕಾದ್ರೆ ಬರ್ಕೊಂಡು ಕಲ್ತ್ಕೊಂಡ್ಬಿಡ್ಬೋದು. ಈಸಿ. ನಾಳೆ ಯಾವನು ಹುಡ್ಕೊಂಡು ಹೋಗಬೇಕಲ್ಲ. ಯಾಕೆಂದರೆ ಮುಂದಿನ ದಿವಸಗಳಲ್ಲಿ ಹೇಗಿರುತ್ತೋ ವಿಧಿ, ಆ ವಿಧಿಯನ್ನು ಹಿಂದ್ಗಡೆ ನಾವು ಹೋಗ್ತಾ ಇರ್ತೀವಿ. ನಾವು ನೀವು ಹೇಳ್ಕೊಡ್ತಕ್ಕಂಥ ಕಾರ್ಯದಲ್ಲಿ ಉಳಿರ್ತೀವೋ ಬಿಡ್ತೀವೋ ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ಈಗಲೇ ಕಲ್ತು ಬಿಡಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳಕ್ಕಾಗೋದೇ ಇಲ್ಲ, ಸೀಟ್ ಇಲ್ಲ ಬಿಡಿ. ಸೀಟನ್ನು ಬಲವಂತವಾಗಿ ಕೊಡೋಕ್ಕೆ ಭಗವಂತನ ಒಬ್ಬನ ಕೈಯಲ್ಲಿ ಮಾತ್ರ ಸಾಧ್ಯ. ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ.